11ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ವಿಧಾನಸೌಧದಲ್ಲಿ ಯೋಗ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ. ಆಯುಷ್ ಇಲಾಖೆಯಿಂದ ಯೋಗ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿರೋದು. ಇಲ್ಲಿ ಒಂದು ಭೂಮಿ ಒಂದು ಆರೋಗ್ಯ ಘೋಷವಾಕ್ಯ ಇದರ ಅಡಿಯಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಸುಮಾರು 3,000 ಯೋಗಪಟುಗಳಿಂದ ಯೋಗಾಭ್ಯಾಸವನ್ನು ನಮ್ಮಲ್ಲಿ ಮಾಡಲಾಗ್ತಾ ಇದೆ. ಯೋಗ ಕಾರ್ಯಕ್ರಮದಲ್ಲಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್, ಪರಿಷತ್ ಸಭಾಪತಿ ಹೊರಟಿ, ಸಚಿವ ದಿನೇಶ್ ಗುಂಡೂರಾವ್ ಹಾಗೆ ನಟರಾದ ಶೈನ್ ಶೆಟ್ಟಿ, ಅನಿರುದ್ಧ, ನಟಿ ಸಾನ್ಯಾ ಅಯ್ಯರ್ ಕೂಡ ಇದರಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಅಚಲವಾಗಿ ನಿಂತು ಎಲ್ಲ ಸಮಾನವಾಗಿ ನೋಡುವುದನ್ನ ಕಲಿಸುವುದೇ ಜೀವನದ ದ್ವಂದ್ವಗಳಲ್ಲಿ ನಿಧಾನವಾಗಿ ಬಾಯಿ ಮುಖಾಂತರ ಶ್ವಾಸವನ್ನ ಹೊರಚೆಲ್ಲಿ. ಈಗ ನಾವೆಲ್ಲರೂ ವೃಕ್ಷಾಸನವನ್ನ ಮಾಡ್ತಾ ಇದ್ದೇವೆ. ಎರಡೂ ಕಾಲುಗಳ ಮೇಲೆ ಸಮಾನವಾಗಿ ಭಾರವನ್ನ ಹಂಚಿ ನಿಧಾನವಾಗಿ ನಿಮ್ಮ ದೇಹದ ಭಾರವನ್ನ ನಿಮ್ಮ ಎಡಗಾಲಿನ ಕಡೆ ಹರಿಸಿ ಬಲಗಾಲನ್ನ ಹಗುರ ಮಾಡಿ ನಿಧಾನವಾಗಿ ಬಲಗಾಲನ್ನ ಮೇಲೆತ್ತಿ ಬಲ ಕೈ ಸಹಾಯದಿಂದ ಬಲಗಾಲನ್ನ ತೆಗೆದು ಎಡಗಾಲಿನ ಒಳತೊಡೆಯ ಒಳಭಾಗಕ್ಕೆ ಸೇರಿಸಿ ಎರಡೂ ಕೈಗಳನ್ನ ನಿಧಾನವಾಗಿ ಮೇಲೆತ್ತಿ ಎರಡೂ ಹಸ್ತಗಳನ್ನ ಜೋಡಿಸಿ ದೃಷ್ಟಿ ನೇರ ದೃಷ್ಟಿ. 5 ಬಾರಿ ಉಸಿರಾಟ. ಶ್ವಾಸ ಒಳಗೆ, ಶ್ವಾಸ ಹೊರಗೆ, ಶ್ವಾಸ ಒಳಗೆ, ಶ್ವಾಸ ಹೊರಗೆ. 3ನೆಯ ಬಾರಿ ಶ್ವಾಸ. ಶ್ವಾಸ ಒಳಗೆ, ಶ್ವಾಸ ಹೊರಗೆ. ನಿಧಾನವಾಗಿ ಶ್ವಾಸವನ್ನ ತೆಗೆದುಕೊಂಡು ಶ್ವಾಸವನ್ನ ಬಿಡ್ತಾ ನಿಧಾನವಾಗಿ ಕಾಲನ್ನ ಕೆಳಭಾಗಕ್ಕೆ ಇಳಿಸಿ. ಹಾಗೆ ನಿಮ್ಮ ದೇಹದ ಇಡೀ ಶರೀರದ ಭಾರವನ್ನ ಬಲಗಾಲಿನ ಕಡೆ ಹರಿಸಿ ಎಡಗಾಲನ್ನ ಹಗುರ ಮಾಡಿಕೊಂಡು ನಿಧಾನವಾಗಿ ಎಡಗೈ ಹಸ್ತದಿಂದ ಎಡಗಾಲನ್ನ ಬಲತೊಡೆಯ ಒಳಭಾಗಕ್ಕೆ ಸೇರಿಸಿ. ದೇಹ ನೇರವಾಗಿರಲಿ. ಸೂಚನೆಯನ್ನ ಪಾಲಿಸಿ ಎರಡೂ ಹಸ್ತಗಳನ್ನ ಭುಜಕ್ಕೆ ನೇರವಾಗಿ ಮೊದಲು ತನ್ನಿ. ನಿಧಾನವಾಗಿ ಉಸಿರನ್ನ ತೆಗೆದುಕೊಳ್ತಾ ಹಸ್ತಗಳನ್ನ ಒಂದಕ್ಕೊಂದು ಸೇರಿಸಿ ನೇರ ದೃಷ್ಟಿ. ಶ್ವಾಸ ಒಳಗೆ, ಶ್ವಾಸ ಹೊರಗೆ, ಶ್ವಾಸ ಒಳಗೆ, ಶ್ವಾಸ ಹೊರಗೆ. ಶ್ವಾಸವನ್ನ ದೀರ್ಘವಾಗಿ ತೆಗೆದುಕೊಳ್ಳಿ. ಶ್ವಾಸವನ್ನ ಬಿಡ್ತಾ ನಿಧಾನವಾಗಿ ಎರಡೂ ಕೈಗಳನ್ನ ಅರ್ಧ ಶ್ವಾಸ ಹೊರಗೆ ಭುಜಕ್ಕೆ ನೇರ ಮತ್ತು ಕೈ ಸಂಪೂರ್ಣವಾಗಿ ಕೆಳಕ್ಕೆ, ಕಾಲು ಮತ್ತು ಕೆಳಕ್ಕೆ. ಎರಡೂ ಕಾಲಿನ ಮೇಲೆ ದೇಹದ ಭಾರವನ್ನ ಸಮಾನವಾಗಿ ಹಂಚಿ ಎರಡೂ ಕಾಲುಗಳನ್ನ ಸೇರಿಸಿ ಹಿಮ್ಮಡಿಗೆ ಹಿಮ್ಮಡಿ, ಹೆಬ್ಬೆರಳಿಗೆ ಹೆಬ್ಬೆರಳು. ನಿಮ್ಮ ತೂಕ ಹೆಚ್ಚಾದ ಸಮಯದಲ್ಲಿ 1 ರಿಂದ 2 ಇಂಚ್ ಕಾಲನ್ನ ಅಗಲ ಮಾಡ್ಕೊಳ್ಳಿ. ಎರಡೂ ಕೈಗಳನ್ನ ದೇಹದ ಶರೀರದ ಅಕ್ಕಪಕ್ಕದಲ್ಲಿಟ್ಕೊಳ್ಳಿ. ನಿಧಾನವಾಗಿ ಉಸಿರನ್ನ ತೆಗೆದುಕೊಳ್ಳುತ್ತಾ ಎರಡೂ ಕೈಗಳನ್ನ ಮೇಲೆತ್ತಿ ಮುಂದಿನ ಆಸನ ಪಾದ ಹಸ್ತಾಸನ. ಸಂಪೂರ್ಣವಾಗಿ ಉಸಿರನ್ನ ತೆಗೆದುಕೊಂಡು